ಟಿಪ್ಪು ಸುಲ್ತಾನನಿಗೆ ಮೈಸೂರು ಹುಲಿ ಅಂತಾರೆ. ಸಂಗೊಳ್ಳಿ ರಾಯಣ್ಣನಿಗೆ ಕಿತ್ತೂರು ಹುಲಿ ಅಂತ ಕರೀತಾರೆ. ಈ ಇಬ್ಬರು ಪರಾಕ್ರಮಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದವರು. ಸ್ವಾಮಿನಿಷ್ಠೆ, ದೇಶಭಕ್ತಿ, ಸಾಹಸ, ಶೌರ್ಯಕ್ಕೆ ಹೆಸರಾಗಿದ್ದ ರಾಯಣ್ಣನ ಜೀವನ ಚರಿತ್ರೆ ಹೇಗಿತ್ತು ಎಂಬುದನ್ನು ಅರಿಯಬೇಕೇ? ಹಾಗಾದರೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ನಿರ್ಮಿಸಿದ ರಾಕ್ ಗಾರ್ಡನ್ಗೆ ಬನ್ನಿ. ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ. ಆತನ ಹುಟ್ಟೂರು ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ. ಈ ಊರಿನ ಹೊರವಲಯದಲ್ಲಿ ತಲೆ ಎತ್ತಿ ನಿಂತಿದೆ ಶಿಲ್ಪವನ. ರಾಯಣ್ಣನ ಜೀವನ ಚರಿತ್ರೆಯನ್ನು ಈಗ ಓದುವುದು ಮಾತ್ರವಲ್ಲ, ಅಲ್ಲಿ ನೋಡಿ ತಿಳಿಯಬಹುದು ಕೂಡ. ರಾಯಣ್ಣನ ಹುಟ್ಟು, ಹೋರಾಟ, ಸಾವು ಪ್ರತಿಯೊಂದನ್ನು ಬಿಂಬಿಸುವ ಸುಂದರ ಶಿಲ್ಪವನ ಸಿದ್ಧಗೊಂಡಿದೆ. ಶಿಲ್ಪವನದ ಒಳಗೆ ಬಂದರೆ ಸಾಕು, ಕ್ರಾಂತಿವೀರನ ಚರಿತ್ರೆ ಕಣ್ಣೆದುರಿಗೆ ಬಂದು ನಿಲ್ಲುತ್ತದೆ. ಆತನ ಬದುಕು, ಹೋರಾಟದ ಹಲವು ಕ್ಷೇತ್ರಗಳನ್ನು ಕಲಾಕೃತಿ ರೂಪದಲ್ಲಿ ಕಟ್ಟಿಕೊಡಲಾಗಿದೆ. ಒಂದಲ್ಲ ಎರಡಲ್ಲ 3 ಅರಮನೆಗಳು ಇಲ್ಲಿವೆ. ಚೆನ್ನಮ್ಮ ಮತ್ತು ರಾಯಣ್ಣರು ಬ್ರಿಟಿಷರ ವಿರುದ್ಧ ಕಾದಾಡಿದ ಯುದ್ಧಭೂಮಿ, ಅವರು ಸೆರೆವಾಸ ಅನುಭವಿಸಿದ ಕಾರಾಗೃಹಗಳು, ವಿಚಾರಣೆ ಎದುರಿಸಿದ ನ್ಯಾಯಾಲಯ, ಶಸ್ತ್ರಾಗಾರ, ಕುಸ್ತಿ ಅಖಾಡ, ಹೀಗೆ ಪ್ರತಿಯೊಂದು ಸನ್ನಿವೇಶವು ಒಂದೊಂದು ಕಥೆಯನ್ನು ಬಿಚ್ಚಿಡುತ್ತದೆ. ಕಿತ್ತೂರು ಸಂಸ್ಥಾನವು ಆಂಗ್ಲರ ವಿರುದ್ಧ ಹೋರಾಡಿ ಜಯಗಳಿಸಿದ ಪರಿ ಎಂಥವರನ್ನು ಕೂಡ ಬೆರಗು ಮೂಡಿಸುತ್ತದೆ. 1824 ಅಕ್ಟೋಬರ್ 23ರಂದು ನಡೆದಿರತಕ್ಕಂಥ ಒಂದು ಯುದ್ಧದ ಹಿನ್ನೆಲೆ ಎಂದರೆ, ಕಿತ್ತೂರು ಸಂಸ್ಥಾನಕ್ಕೆ ಸವಾಯಿ ಮಲ್ಲಸರ್ಜನನ್ನು ದತ್ತುಪುತ್ರನನ್ನಾಗಿ ಸ್ವೀಕರಿಸುವುದನ್ನು ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕರೆ ಒಪ್ಪಿರುವುದಿಲ್ಲ. ಆ ಒಪ್ಪಿಕೊಳ್ಳದ ಹಿನ್ನೆಲೆ ಇಟ್ಟುಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮಾಜಿ ನೇತೃತ್ವದಲ್ಲಿ ಒಂದು ಬಂಡಾಯ ರೂಪುರೇಷೆ ನಡೆಯುತ್ತದೆ. 1824 ಅಕ್ಟೋಬರ್ 24ನೇ ತಾರೀಕಿನಂದು ಪ್ರಥಮ ಕಿತ್ತೂರು ಆಂಗ್ಲೋ ಯುದ್ಧ ಪ್ರಾರಂಭವಾಗುತ್ತದೆ. ಆ ಒಂದು ಸನ್ನಿವೇಶವನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಡುವಂಥ ಕೆಲಸ ಇಲ್ಲಿ ಮಾಡಲಾಗಿದೆ. ಇದು ರಾಕ್ ಗಾರ್ಡನ್ನಲ್ಲಿ ಅತ್ಯಂತ ಧಾಡಸಿ ಸನ್ನಿವೇಶ ಅಂತಾನೆ ಹೇಳಬಹುದು. ರಾಕ್ ಗಾರ್ಡನ್ ಪ್ರವೇಶಿಸಿದ ತಕ್ಷಣ ಅರಮನೆ ಸಿಗುತ್ತದೆ. ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ ಅವರು ರಾಯಣ್ಣನ ಅಜ್ಜ ರೋಗಪ್ಪ ಅವರಿಗೆ ರಕ್ತಮಾನ್ಯ ಭೂಮಿ ನೀಡಿ ಗೌರವಿಸಿದ ಸನ್ನಿವೇಶ ಎದುರಾಗುತ್ತದೆ. ಅಲ್ಲಿಂದ ಬಲಕ್ಕೆ ತಿರುಗಿದರೆ ರೋಗಣ್ಣನವರ ಮನೆತನದವರು ಜನರಿಗೆ ಆಯುರ್ವೇದ ಚಿಕಿತ್ಸೆ ನೀಡುತ್ತಿರುವುದು, ರಾಯಣ್ಣನ ತಂದೆ ಭರಮನ್ನ ಬೇಟೆಯಾಡುತ್ತಿರುವ ಹುಲಿ ಕಳೆಬರಹವನ್ನು ಕಿತ್ತೂರು ಸಂಸ್ಥಾನಕ್ಕೆ ಹೊತ್ತು ತರುವ ಮತ್ತು ಅವರನ್ನು ಎತ್ತಿ ಗ್ರಾಮಸ್ಥರು ವಿಧಿಯೋತ್ಸವ ಆಚರಿಸಿದ, ರಾಯಣ್ಣ ಅವರನ್ನು ನಾಮಕರಣ ಮಾಡಿದ, ಆತ ಗರಡಿ ಮನೆಯಲ್ಲಿ ಪಳಗುವ ಮತ್ತು ಸಾಹಸ ಕಲೆಗಳನ್ನು ಕಲೆಯುವ, ಕಿತ್ತೂರು ಸಂಸ್ಥಾನ ಸೇರಿ ರಾಣಿ ಚೆನ್ನಮ್ಮನಿಂದ ಖಡ್ಗ ಸ್ವೀಕರಿಸುವ ಸನ್ನಿವೇಶಗಳು ಕಾಣಸಿಗುತ್ತವೆ. ಕಿತ್ತೂರು ಅರಮನೆಯಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕರೆ ದತ್ತಕವನ್ನು ನಿರಾಕರಿಸುವ ಈ ನೀತಿ ವಿರೋಧಿಸಿ ನಡೆದ ಪ್ರಥಮ ಆಂಗ್ಲೋ ಕಿತ್ತೂರು ಯುದ್ಧ, ಅದರಲ್ಲಿ ಗೆದ್ದ. ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಚೆನ್ನಮ್ಮನ ಬಂಧನ, ರಾಯಣ್ಣನ ಬಂಧನ, ಧಾರವಾಡ ಕಾರಾಗೃಹದಿಂದ ರಾಯಣ್ಣನ ಬಿಡುಗಡೆ, ಗೃಹ ಬಂಧನದಲ್ಲಿದ್ದ ಚೆನ್ನಮ್ಮನನ್ನು ರಾಯಣ್ಣ ಜಂಗಮ ವೇಷದಲ್ಲಿ ಭೇಟಿಯಾಗುವ, ಗೃಹಗಳಿಕೆಯಲ್ಲಿ ರಾಯಣ್ಣ ಮತ್ತು ಸಹಚರರ ಸಮಾಲೋಚನೆ, ಹೀಗೆ ಒಂದೊಂದು ಸನ್ನಿವೇಶಗಳು ರಾಯಣ್ಣನ ಜೀವನವನ್ನು ತೆರೆದಿಡುತ್ತವೆ. ಬ್ರಿಟಿಷರ ಇನಾಮ ಕಾಯ್ದೆ ವಿರೋಧಿಸಿ ಕರ ನಿರಾಕರಿಸುವ, ಸಂಗೊಳ್ಳಿ ಚಾವಣಿಯಲ್ಲಿ ರಾಯಣ್ಣನ ತಾಯಿ ಕರ ನಿರಾಕರಿಸುವ, ಸುರಪುರ ಅರಸರಿಂದ ಸೈನಿಕರ ನೆರವು ಪಡೆಯುವುದು, ಬೀಡಿಯ ಅಮಲೆದಾರ ಕಚೇರಿ ಸುಡುವುದು, ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ ನಡೆಸುವುದು, ಸಂಪಗಾವಿ ಅಮಲೆದಾರ ಕಚೇರಿಯ ಮೇಲೆ ದಾಳಿ, ಮದ್ರಾಸ್ ಪ್ರಾಂತ್ಯದ ಅಮಲೆದಾರ ಕಚೇರಿ ಮೇಲೆ ದಾಳಿ, ಧಾರವಾಡ DC ಕಚೇರಿಯಲ್ಲಿ ರಾಯಣ್ಣನನ್ನು ಬಂಧಿಸುವ ತಂತ್ರ ರೂಪಿಸುವ,
ಡೋರಿ ಹಳ್ಳದಲ್ಲಿ ರಾಯಣ್ಣನನ್ನು ಬಂಧಿಸುವ, ವಿಶೇಷ ನ್ಯಾಯಾಲಯದಲ್ಲಿ ಆತನನ್ನು ವಿಚಾರಣೆ ನಡೆಸುವ, ನಂದಗಡ ಹೊರವಲಯದಲ್ಲಿ ರಾಯಣ್ಣನೊಂದಿಗೆ 6 ಜನರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಸನ್ನಿವೇಶಗಳು ಒಂದೊಂದಾಗಿ ಕಣ್ಣಿಗೆ ಬೀಳುತ್ತವೆ. ಹೀಗೆ ಒಂದೇ ಎರಡೇ 64 ಸನ್ನಿವೇಶಗಳು ರಾಯಣ್ಣನ ಇತಿಹಾಸ ತೆರೆದು ಇಡುತ್ತವೆ. ಊರ ಹೊರವಲಯದ 10 ಎಕರೆ ವಿಶಾಲವಾದ ಪರಿಸರದಲ್ಲಿ ರಾಕ್ ಗಾರ್ಡನ್ ಭವ್ಯವಾಗಿ ತಲೆ ಎತ್ತಿದೆ. ಹಾವೇರಿ ಜಿಲ್ಲೆಯ ಗೊಟಗೋಡಿಯ ಶಿಲ್ಪಕಲಾ ಕುಟೀರದ ಕಲಾವಿದರು ಇದನ್ನು ನಿರ್ಮಿಸಿದ್ದಾರೆ. ರಾಯಣ್ಣನ ಹುಟ್ಟೂರಲ್ಲಿ ಒಂದು ಸುತ್ತು ಹಾಕಿ ಬಂದರೆ ಮೈ ರೋಮಾಂಚನವಾಗುತ್ತದೆ. ಗ್ರಾಮದ ಹೃದಯ ಭಾಗದಲ್ಲಿ ರಾಯಣ್ಣನ ದೇವಸ್ಥಾನ ಕಟ್ಟಿ ನಿತ್ಯ ಗ್ರಾಮಸ್ಥರು ಪೂಜೆ ಮಾಡುತ್ತಾ ಬರುತ್ತಿದ್ದಾರೆ. ಪ್ರತಿ ವರ್ಷ ಜನವರಿ 12 ಮತ್ತು 13ರ 2 ದಿನ ಸರ್ಕಾರದಿಂದ ಸಂಗೊಳ್ಳಿ ರಾಯಣ್ಣನ ಉತ್ಸವ ಆಚರಣೆ ಮಾಡುತ್ತಾರೆ.